ಸಾಕಷ್ಟು ನೋವುಗಳನ್ನ ಅನುಭವಿಸ್ತು ಜೀವನದಲ್ಲಿ. ನನ್ನಂತ ನೋವುಗಳು ಬೇರೆಯವ್ರಿಗೆ ಬರಬಾರ್ದು, ಅಮಾಯಕರಿಗೆ ಅಂತಕ್ಕಂಥ ಒಂದು ಕೆಲಸ ನಿಮ್ಮಲ್ಲಿ ತುಂಬಾ ಇದೆ. ಹೌದು. ರೀಸೆಂಟ್ ಆಗಿ ನೀವು ಪರಪ್ಪನ ಅಗ್ರಹಾರ ಹತ್ರ ಹೋಗಿದ್ದೆ. ಹೌದು. ಒಂದು 6 ಜನ ಕೈದಿಗಳನ್ನ ಬಿಡಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದೆ. ಹೌದು. ನಿಜವಾಗ್ಲೂ ಅಪ್ರಿಷಿಯಬಲ್. ಥ್ಯಾಂಕ್ ಯು ಸರ್. ನಿಮ್ ಬರ್ಡೇಗೆ ಫ್ಯಾನ್ಸ್ಗೆ ಟೀಸರ್ ಅಲ್ಲ ಬೆಸ್ಟ್ ಗಿಫ್ಟ್, ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ ಆಗಿ ಥ್ಯಾಂಕ್ ಯು ವೆರಿ ಆ ಮಚ್. ಮೋಟಿವ್ ಯಾಕೆ ಬಂತು, ಯಾಕೆ ಮಾಡ್ಬೇಕನ್ನಿಸ್ತು, ಅದು ಹೇಗಾಯ್ತು ಸರ್ ಆ ಪ್ರಾಸೆಸ್? ಅದೇನೋ ಗೊತ್ತಿಲ್ಲ ಸರ್, ನಾನು ಆಗ್ಲಿಂದಲೂ ಹಂಗೆ ಬಂದ್ಬಿಟ್ಟಿದ್ದೀನಿ. ಯಾರೋ ಅಂದರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದಿರೋ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕ್ಕೂ 1 ವರ್ಷ 2 ವರ್ಷ ಇರಬೇಕಾಗತ್ತೆ ಜೈಲಲ್ಲಿ. ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ, ಪಾಪ ಹೆಂಡತಿ ಹೆಸರು ಹಾಕೊಂಡು ಕರ್ಕೊಂಡು ಹೊಟ್ಟೋಗಿರ್ತಾರೆ. ಅವ್ರಿಗೆ ಆ ಕೈದಿ ಏನೋ ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪಿಗೆ ನಾನು ಬಂದಲ್ಲ ಅಂತ ಹೆಂಡತಿ ನರಳಿ ನೀವು ನಂಬಲ್ಲ, ಅದ್ರಲ್ಲಿ ಒಬ್ಬ ಹುಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ. ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬೇಕಂತೇವ್ ಅಂತ ಅವ್ರು ಅಲ್ಲೇ ಬಿಟ್ಟು ಬಂದೆ, ಅದು ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿ ಅಂತ. ನನ್ಗೆ ಒಂದೇ ಸರ್, ಬಡವ ತಪ್ಪು ಮಾಡಿದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾನೆ. ಆದರೆ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾರು ಸಜಾ ಕೊಡೋದಿಲ್ಲ, ಅವ್ರಿಗೆ ಯಾರು ಪನಿಷ್ಮೆಂಟೇ ಕೊಡಲ್ಲ. ಒಬ್ಬ ಬಡವ ಹೌದು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ, ಯಾವಾಗಲೂ ಅದೇ ರೂಢಿಲಿರೋರಲ್ಲ. ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು 7-8 ಹೆಸರು ಬಿದ್ದಾಗ 3-4 ದೇವರನ್ನ ಅಮಾಯಕಿರ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ನೀವು ನಂಬಲ್ಲ, ಸತ್ಯ ಹೋಗ್ಬಿಡ್ತಾರೆ ಅಲ್ಲಿ, ಸತ್ಯ ಹೊಟ್ಟೋಗ್ತಾರ. ಪಾಪ ಲೇಡಿ ಇನ್ನೂ 1 ವರ್ಷ ಇರಬೇಕಾಗಿತ್ತಂತೆ, 1 ಅವರ್ ಇರೋಕ್ಕಾಗಲ್ಲ ಅಲ್ಲಿ. ಅದು ನನಗೆ ನೋವು ಅಷ್ಟೇ. ನನಗೊಂದೇ ಬಡವ ಗೊತ್ತಿಲ್ದಂಗೆ ತಪ್ಪು ಮಾಡ್ಬಿಡ್ತಾನೆ, ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ. ಪಾಪ ಅವನಿಗೆ ತುಂಬ ಅರಿವಿರಲ್ಲ, ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟಲೆ ಸಜಾ ಆಗ್ಬಿಟ್ಟಾಗ ಅವನ ನರಳದ್ ನೋಡೋಕ್ಕಾಗಲ್ಲ ಅಷ್ಟೇ. ಅವರು ಹೊರಗಡೆ ಬಂದ್ಮೇಲೆ ತುಂಬಾ ಧನ್ಯತಾ ಭಾವ ಅನಿಸಿರ್ತಾರೆ ನಿಮಗೆ, ಅವರಿರ್ಬೋದು ಅವರ ಕುಟುಂಬಸ್ಥರು. ಹೌದೌದು. ಅವ್ರ ಎಮೋಷನ್ಸ್ ಬಗ್ಗೆ ಮಾತಾಡೋದು ಸರ್, ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಒಂದು ಬ್ಲೆಸ್ ಮಾಡೋದೇನೆ ನಮ್ಮ ತಾಯಿಗೆ ತುಂಬ ಇಷ್ಟ ಆಯ್ತು. ಒಂದು ಸರ್ತಿ ಹಿಂಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಬ್ರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಅರೌಂಡ್ 68 ಇಯರ್ಸ್ ಏನೋ ಅವ್ರಿಗೆ. ಸರಿ, ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಲ್ಸ್ಕೊಂಡೆ ನಾನಲ್ಲಿ. ಅವರೆಲ್ಲ ನಮ್ಮ ತಾಯಿಗೆ ಕೈ ಎತ್ತಿ ಮುಗಿದ್ರಮ್ಮ, ನಿಮ್ಗೆ ಒಳ್ಳೇದಾಗಲಿ ಅಂತ. ನಾವಮ್ಮ ಅಂದ್ರೆ ನನಗೆ ಬೇಡಮ್ಮ, ಇವ್ನಿಗೆ ಒಳ್ಳೇದಾದ್ರೆ ಸಾಕು ಅಂತ. ಸರ್, ನಮಗೆ ತುಂಬ ಪರೀಕ್ಷೆಗೆ ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣ ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ. ಯಾಕೆಂದರೆ ನೋಡಿ, ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ, ಅವ್ರು ಯಾರಿಗೂ ಇದೇ ಇರಲ್ಲ. ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ.